ಹಾಯ್, ವೆಲ್ಕಮ್ ಬ್ಯಾಕ್. ಇವತ್ತು ನಾವು ಸಮ್ಮರ್ ಟ್ರೀಟ್ ಈಸಿಯಾಗಿ ಆರೆಂಜ್ ಚಾಕ್ಲೇಟ್ ಮೂಸ್ ಮಾಡುವ. ಮಕ್ಕಳಿಗಂತ ಇಷ್ಟವಾಗುವಂತಹ ಡೆಸರ್ಟ್. ಇದನ್ನು ಒಮ್ಮೆ ಟ್ರೈ ಮಾಡಿ. ಹಾಗಾದರೆ ಬನ್ನಿ ಶುರು ಮಾಡೋಣ. ನಾನಿಲ್ಲಿ 1 ಕಪ್ ಚಾಕ್ಲೇಟ್ ಚಿಪ್ಸ್ ತಗೊಂಡಿದ್ದೇನೆ. ಸೊ 1 ಕಪ್ ಚಾಕ್ಲೇಟ್ ಚಿಪ್ಸ್ಗೆ 1 ಕಪ್ ಆರೆಂಜ್ ಜ್ಯೂಸ್ ನಾವು ಹಾಕ್ಲಿಕ್ಕಿದ್ದೇವೆ. ಸೊ ನಾನು ಆರೆಂಜ್ ಜ್ಯೂಸ್ ತೆಗಲಿಕ್ಕೆ ಅಂತ ಇಲ್ಲಿ ಆರೆಂಜಸ್ ಇಟ್ಕೊಂಡಿದ್ದೇನೆ. ಸ್ವಲ್ಪ ಪಿಸ್ಟ್ಯಾಚೋ ಸ್ಲೈಸಸ್, ಇದು ಗಾರ್ನಿಷ್ ಮಾಡಲಿಕ್ಕೆ. ಈ ರೀತಿ ಆರೆಂಜ್ ಸಿಪ್ಪೆ ಹಾರ್ಡ್ ಇದ್ದದ್ದು ಆರೆಂಜಸ್ ಇದಕ್ಕೆ ಯೂಸ್ ಮಾಡಿ. ಆರೆಂಜನ್ನು ಮೊದಲಿಗೆ ಕಟ್ ಮಾಡ್ಕೊಳ್ಳುವ. ಈಗ ನಾವು ನೈಫಿಂದ ಆರೆಂಜ್ ಅನ್ನು ತೆಗೆಯುವ. ಈ ರೀತಿ ನಿಧಾನಕ್ಕೆ ಸ್ಪೂನ್ ಯೂಸ್ ಮಾಡಿ ಇದನ್ನು ನಾವು ಸ್ಕೂಪ್ ಮಾಡಿ ತೆಗೆಯುವ. ಈ ರೀತಿ ಇದನ್ನು ನಾವು ಮತ್ತೆ ಕಪ್ ಥರ ಯೂಸ್ ಮಾಡಲಿಕ್ಕಿದ್ದೇವೆ ಸಿಪ್ಪೆಯನ್ನು. ಈಗ ನಾವು ಆರೆಂಜ್ ಪಲ್ಪನ್ನು ಮಿಕ್ಸಿ ಜಾರ್ಗೆ ಹಾಕಿ ಇದರ ಜ್ಯೂಸ್ ತೆಗೆಯುವ. ಸ್ಟ್ರೈನ್ ಮಾಡುವ. ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ನೀರು ಬಿಸಿಗಿಟ್ಟಿದ್ದೇನೆ. ಈಗ ಡಬಲ್ ಬಾಯ್ಲರ್ ಮೆಥಡಲ್ಲಿ ನಾವು ಚಾಕ್ಲೇಟ್ ಚಿಪ್ಸನ್ನು ಮೆಲ್ಟ್ ಮಾಡುವ. ಚಾಕ್ಲೇಟ್ ಚಿಪ್ಸ್ ಹಾಕೊಳ್ಳುವ. ಇಲ್ಲಿ ಚಾಕ್ಲೇಟ್ ಚಿಪ್ಸ್ ಎಲ್ಲ ಮೆಲ್ಟ್ ಆಗಿದೆ, ಸಾಕು. ಈಗ ಫ್ಲೇಮ್ ಆಫ್ ಮಾಡುವ. ಗ್ಯಾಸ್ ಆಫ್ ಮಾಡಿಕೊಂಡು, ನಾನು ಆಲ್ರೆಡಿ ಹೇಳಿದ್ದೇನೆ 1 ಕಪ್ ಚಾಕ್ಲೇಟ್ ಚಿಪ್ಸ್ಗೆ 1 ಕಪ್ ಆರೆಂಜ್ ಜ್ಯೂಸ್ ಹಾಕ್ಕೊಳ್ತೇನೆ. ಗ್ಯಾಸ್ ಆಫ್ ಮಾಡಿ ಇದನ್ನು ಹಾಕೊಳ್ಳುವ. ಒಮ್ಮೆ ಇದನ್ನು ಒಳ್ಳೆ ರೀತಿ ಮಿಕ್ಸ್ ಮಾಡೋಣ. ಇದನ್ನು ಹಾಕುವ ನಾವು ಆರೆಂಜ್ ಕಪ್ನ ಒಳಗೆ. ಆನಂತರ ಸ್ವಲ್ಪ ಪಿಸ್ಟ್ಯಾಚೋ ಹಾಕೊಳ್ಳೋಣ. ಬೇಕಂದರೆ ಸ್ವಲ್ಪ ಚಾಕ್ಲೇಟ್ ಚಿಪ್ಸ್ ಸಹ ಹಾಕ್ಕೊಳ್ಬೋದು. ಇದನ್ನು ನಾವೀಗ 6 ಗಂಟೆ ರೆಫ್ರಿಜರೇಟ್ ಮಾಡುವ. ಫ್ರಿಡ್ಜ್ ಒಳಗಿಡುವ. 6 ಗಂಟೆ ತಣ್ಣಗಾಗಲಿ. ಮೇಲೆಯಿಂದ ಬೇಕಂದರೆ ಕ್ಲಿಂಗ್ ಫಿಲ್ಮಲ್ಲಿ ಇದನ್ನು ನಾವು ಈ ರೀತಿ ಕವರ್ ಮಾಡ್ಬೋದು. ಫ್ರಿಡ್ಜಲ್ಲಿಡೋ ಮುಂಚೆ ಕವರ್ ಮಾಡಿ ಫ್ರಿಡ್ಜಲ್ಲಿ ಇಡ್ಬೋದು.